87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ನಿರ್ವಹಣೆ ಸಮಿತಿಯ ಸಭೆಯು ಮಂಡ್ಯ ವಿಶ್ವವಿದ್ಯಾನಿಲಯದ ಬೋರ್ಡ್ ಮೀಟಿಂಗ್ ಸಭಾಂಗಣದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ವೇದಿಕೆ ನಿರ್ವಹಣಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಮಂಡ್ಯ ವಿಶ್ವವಿದ್ಯಾನಿಲಯದ ಕುಲಸಚಿವರೂ ಆದ ಶ್ರೀಮತಿ ಬಿಎನ್ ವೀಣಾ ಅವರು ಮಾತನಾಡುತ್ತಾ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವುದು ಹೆಮ್ಮೆಯ ವಿಷಯ. ಸಮ್ಮೇಳನದ ಎಲ್ಲ ವಿಭಾಗಗಳ ಕೆಲಸ ಕಾರ್ಯಗಳು ಅತ್ಯಂತ ಸುಗಮವಾಗಿ ನಡೆಯುತ್ತಿವೆ. ಸಮ್ಮೇಳನಕ್ಕೆ ಇನ್ನೊಂದೆರಡು ದಿನ ಉಳಿದಿದ್ದು ನಮಗೆ ವಹಿಸಿರುವ ವೇದಿಕೆ ನಿರ್ವಹಣೆಯ ಜವಾಬ್ದಾರಿಯನ್ನು ಯಾವುದೇ ಗೊಂದಲಗಳಿಗೆ ಎಡೆಮಾಡಿಕೊಡದೆ ಆಯಾಯ ವೇದಿಕೆಗಳಿಗೆ ನಿಯೋಜನೆ ಮಾಡಲಾಗಿರುವ ಅಧಿಕಾರಿಗಳ ಮಾರ್ಗದರ್ಶನದಂತೆ ಶಿಸ್ತು, ಬದ್ಧತೆ, ಸಂಯಮ, ಸಮಯ ಪ್ರಜ್ಞೆ, ಸೌಹಾರ್ದಯುತವಾಗಿ ಅಗತ್ಯ ಹಾಗೂ ಅವಶ್ಯಕತೆಗನುಗುಣವಾಗಿ ವೇದಿಕೆ ನಿರ್ವಹಣಾ ಜವಾಬ್ದಾರಿಯನ್ನು ಸಮಿತಿಯ ಮಾರ್ಗಸೂಚಿಯಂತೆ ಎಲ್ಲ ಸದಸ್ಯರು ನಡೆದುಕೊಳ್ಳುವ ಮೂಲಕ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಬೇಕಲ್ಲದೆ ವೇದಿಕೆ ನಿರ್ವಹಣೆ ಸಮಿತಿಯ ಜವಾಬ್ದಾರಿ ಮಾದರಿ ಎನ್ನಿಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದರು. ನಾನು ಹೇಳಬೇಕಂದ್ರೆ ಕಾರ್ಯಕ್ರಮದ ಹೃದಯವಾಗನೇ ವೇದಿಕೆ ನಿರ್ವಹಣಾ ಸಮಿತಿಯ ಕಾರ್ಯ. ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಎಲ್ಲರೂ ಮಾತಾಡ್ತಾರೆ. ಸೊ ಏನು ಗೊಂದಲ ಮಾಡಬೇಕು, ಸರಿಯಾಗಿ ಒಬ್ಬರು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಲಿಲ್ಲ, ಎಲ್ಲ ಗಡಿಬಿಡಿ ಮಾಡಬೇಕು, ಮತ್ತು ಇದೊಂದು ಥರ ತನಕ ಅದನ್ನು ತರಲಿಲ್ಲ. ಆಮೇಲೆ ಸ್ವಾಗತ ಮಾಡ್ತಿರ್ತಾರೆ, ಅಲ್ಲಿ ತಕ್ಷಣಕ್ಕೆ ಸ್ವಾಗತ ಆಗ್ತಿದ್ದಂಗೆ ಯಾರಿಗೆ ಸ್ವಾಗತ ಹೇಳಿರ್ತಾರೆ ಅವರಿಗೆ ನಾವೇನೋ ಒಂದು ಮೊಮೆಂಟ ಕೊಡೋದು ಇನ್ನೊಂದು ಏನಿರ್ತಾರೆ ತಕ್ಷಣ ನಾವು ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಇರಬೇಕು. ಅದು ಕಂಟಿನ್ಯೂಸ್ ಆಗಿ ಯಾವಾಗಲೂ ಒಬ್ಬರಾದ್ಮೇಲೆ ಒಬ್ರು ನಿಂತ್ಕೊಂಡು ಕೊಡೋ ಥರ ನಾವು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಒಬ್ರಿಗೆ ಹೇಳಿರ್ತಾರೆ, ಅವ್ರಿಗೆ ಇನ್ನೊಬ್ರಿಗೆ ಹೇಳೋದಕ್ಕೆ ಇನ್ನು ಈ ವ್ಯಕ್ತಿ ಕೊಡ್ತಾ ಇರ್ತಾರೆ. ಈ ರೀತಿ ಗೊಂದಲಗಳು ನಾವು ನೋಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲಾದರೂ ಆಗ್ತದೆ, ಸರಿಯಾಗಿ ಆಗಲಿಲ್ಲ ಅಂತ. ಸೊ ಇಂಥ ಸಣ್ಣ ಪುಟ್ಟ ಅಂಶಗಳನ್ನು ನಾವು ಗಮನಿಸ್ಕೋಬೇಕು. ಆಮೇಲೆ ಈಗ ಇಷ್ಟು ಜನ ಇರ್ತೀವಿ, ಎಲ್ಲರಿಗೂ ಏನು ಮಾಡೋದು, ಇವ್ರಿಗೆ ಜವಾಬ್ದಾರಿ ವಹಿಸಿದ್ವಿ ಅವ್ರು ಮಾಡ್ತಾರೆ, ಅವ್ರಿಗೆ ಜವಾಬ್ದಾರಿ ವಹಿಸಿದ್ವಿ ಅವ್ರಿಗೆ ಮಾಡ್ತಾರೆ, ಇವ್ರಿಗೆ ಹೇಳಿದ್ವಿ ಇವ್ರು ಮಾಡ್ತಾರೆ. ಈ ರೀತಿಯಾಗಿ ಯಾರು ಕೊನೆ ಮಾಡೋದಿಲ್ಲ. ಈ ಎರಡು ಅಂಶಗಳು ಕಂಡು ಬರ್ತವೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಫಸ್ಟು ನಮ್ಮದು ಇನಾಗರೇಷನ್ ಮಸ್ಟ್, ಅದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಯಾಕೆಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಸೊ ಅವರ ಜೊತೆಯಲ್ಲಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿರ್ತಾರೆ, ಹಾಗೆ ನಮ್ಮ ಅಧ್ಯಕ್ಷರಿರ್ತಾರೆ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿರ್ತಾರೆ. ಸೊ ಇವರುಗಳಿರುವಂಥ ಸಂದರ್ಭದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಹೋಗ್ಬೇಕಂದ್ರದ್ದು ನಾವು ಯಾರಿಗೆ ಯಾರು ತಗೊಂಡೋಗಿ ಕೊಡಬೇಕು ಅನ್ನೋದು ಮೊದಲೇ ನೆನೆಸಿ ಇಟ್ಕೋಬೇಕು. ಅಷ್ಟು ಜನ ನಾವು ಇಟ್ಕೋಬೇಕು. ಇವರಾದ್ಮೇಲೆ ಇವರು ಕಂಟಿನ್ಯೂಸ್ ಆಗಿ ಕೆಳಗಡೆಯಿಂದ ಕೊಡ್ತಾ ಇರಬೇಕು. ಮೇಲ್ಗಡೆ ಯಾರು 4 ಜನ ಇರ್ತಾರೆ ಅವ್ರು ಹೋಗಿ ಕೊಟ್ಟು ಬರ್ತಾ ಇರೋದು. ನಾನು ಕೊಡ್ತೀನಿ. ಆಮೇಲೆ ಇನ್ನೊಂದೇನಾಗುತ್ತೆ, ವೇದಿಕೆಯಲ್ಲಿ ನಿಂತಾಗ ಸ್ಟೇಜಲ್ಲಿರೋರು ನಾನು ಹೋದ್ರೆ ನನ್ನ ಫೋಟೋ ಬರುತ್ತೆ. ಈ ಥರ ಒಂದು ಹಂಬಲ ಜಾಸ್ತಿ ಇರ್ತದೆ ಕೆಲವರಿಗೆ. ಅವ್ರೇನು ಮಾಡ್ತಾರೆ, ಯಾರನ್ನೂ ಬಿಡೋದಿಲ್ಲ, ಅವರೇ ವೇದಿಕೆನ ಆವರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ. ಸೊ ಆ ಥರ ವೇದಿಕೆನ ಆವರಿಸ್ಕೊಳ್ಳಿಕ್ಕೂ ಯಾರಿಗೂ ಅವಕಾಶವನ್ನು ಕೊಡಬಾರ್ದು. ಏನು ಮಕ್ಕಳುಗಳನ್ನ ಯಾರನ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅಷ್ಟು ಜನ ಹೋಗಿ ಕರೆಕ್ಟಾಗಿ ಲೈನ್ ಪ್ರಕಾರ ಕೊಟ್ಟು ಬರಬೇಕು. ಕೊಟ್ಟು ಬಂದ ತಕ್ಷಣ ಅದು ಅವ್ರಿಗೊಂದು ಮಾಡೋ ಗೌರವ, ನಾವು ಅಷ್ಟೇ ಗೌರವ. ಅವರು ಸ್ವಾಗತ ಆದ ತಕ್ಷಣ ನಮ್ಮ ಸಾಹಿತ್ಯ ಸಮ್ಮೇಳನದ ಕಡೆಯಿಂದ ಅವ್ರಿಗೊಂದು ಗೌರವಪೂರ್ವಕವಾಗಿ ನಾವೇನನ್ನ ಒಂದು ಕೊಡ್ತೀವಿ, ಫಲಕಗಳನ್ನು ಅದು ಕೊಟ್ಟು ಬರ್ತೀವಿ. ಆಮೇಲೆ ಅವ್ರದ್ದು ಮಾತುಗಳಾಗುತ್ತೆ. ಆಮೇಲೆ ವೇದಿಕೆಯಿಂದ ಯಾರಿರ್ತೀವಿ ನಾವೆಲ್ಲ ಕೆಳಗೆ ಬಿಡಬೇಕು. ಹಿಂದೆ ನಮಗೆ ಗ್ರೀನ್ ರೂಮ್ ಥರ ಮತ್ತೆ ಅವ್ರಿಗೆಲ್ಲ ಮಾಡಿರ್ತಾರೆ, ಅದ್ರ ಜೊತೆ ಒಂದು ಆಫೀಸ್ ರೂಮ್ ಥರ ಇರುತ್ತೆ. ಅಲ್ಲಿ ಬಂದು ನಿಂತ್ಕೋಬೇಕು, ಕರೆಕ್ಟಾಗಿ ಫೋನಲ್ಲಿ ಮಾತಾಡೋದು, ಜೋರ್ ಸೌಂಡ್ ಮಾಡೋದು. ಅಲ್ಲಿ ಮುಂದೆ ಏನೋ ಕಾರ್ಯಕ್ರಮ ನಡೀತಾ ಇರುತ್ತೆ, ಇಲ್ಲಿ ಹಿಂದೆಯಿಂದ ಜೋರ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಈ ಎಲ್ಲ ಅಂಶಗಳು ಆಗಬಾರ್ದು. ಯಾವುದೇ ವೇದಿಕೆಯಲ್ಲಿ ಈಗ ಸಮಾನಾಂತರ ವೇದಿಕೆ 1 ಮತ್ತು 2 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿಯರಾದ ಶ್ರೀಮತಿ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡುತ್ತಾ, ವೇದಿಕೆ ನಿರ್ವಹಣಾ ಸಮಿತಿಯು ಸಮ್ಮೇಳನದಲ್ಲಿ ಅತ್ಯಂತ ಮಹತ್ತರವಾದ ಸಮಿತಿಯಾಗಿದ್ದು ಸಮ್ಮೇಳನದ ಯಶಸ್ವಿಗೆ ಸಮಿತಿಯ ಸಹಕಾರ ಅತ್ಯಮೂಲ್ಯವಾಗಿದ್ದು ದಯಮಾಡಿ ಎಲ್ಲರೂ ಸಮಿತಿಯ ಅಧ್ಯಕ್ಷರು, ಸದಸ್ಯ ಕಾರ್ಯದರ್ಶಿರವರ ಮಾರ್ಗದರ್ಶನದಂತೆ ನಡೆದುಕೊಂಡು ಸಮ್ಮೇಳನದ ಯಶಸ್ವಿಗೆ ಅತ್ಯಂತ ಸೇವಾ ಮನೋಭಾವದಿಂದ ಜವಾಬ್ದಾರಿಯನ್ನು ನಿರ್ವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡಿದರು. ಸಭೆಯಲ್ಲಿ ಗೌರವ ಕಾರ್ಯದರ್ಶಿ ವಿ ಹರ್ಷ, ತೋಟಗಾರಿಕೆ ಡಿಡಿ ರೂಪಾ, ಸಮಿತಿಯ ಶಿವರಾಮು ಹೊಳಲು, ಶ್ರೀಧರ್, ಜಿ ಧನಂಜಯ ದರ್ಸಗುಪ್ಪೆ, ಎಂಸಿ ಭಾಸ್ಕರ್, ಎಲ್ ಕೃಷ್ಣ, ಸುಜಾತ ಕೃಷ್ಣ, ಲಿಂಗೇಗೌಡ, ಕುಮಾರ್ ಇತರರು ಹಾಗೂ ಸಮಿತಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು.